ಜೈಲಲ್ಲಿ ಬೀಡಿ ಸಿಗರೆಟ್ ಸಿಗುತ್ತೆ. ಇಂತಿಷ್ಟೇ ಹಣ ಇಟ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇದೆ. ಒಂದು ಕೂಪನ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಅಂತ ಅನೇಕ ಅಧಿಕಾರಿಗಳು ಹೇಳ್ತಾ ಇದ್ರು. ಕೂಪನ್ ಮೂಲಕ ಅತ್ಯವಶ್ಯಕ ವಸ್ತುಗಳನ್ನು ಪಡಿಬಹುದು. ನಿವೃತ್ತ ಜೈಲಧಿಕಾರಿ ಎಸ್.ಕೆ. ಉಮೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು. ಬಟ್ ಈ ಬೀಡಿ ಸಿಗರೆಟ್ ಅನ್ನು ಎಲ್ಲಂದ್ರಲ್ಲಿ ಸೇದೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಜೈಲಿನಲ್ಲಿ ದುಡ್ಡಿದ್ದವರಿಗೆ ಒಂದು ಕಾನೂನು, ದುಡ್ಡು ಇಲ್ಲದವರಿಗೆ ಒಂದು ಕಾನೂನು ಅನ್ನೋದು ಸಾಮಾನ್ಯವಾಗಿ ಜನಸಾಮಾನ್ಯರು ಆಡಿಕೊಳ್ಳುವಂತಹ ಮಾತನಾಡ್ಕೊಳ್ತಕ್ಕಂತಹ ರೀತಿ. ಇದಕ್ಕೆ ಪುಷ್ಟಿ ಎಂಬಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂತಹ ದರ್ಶನ್, ಹಾಗೆ ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರುವ ಬೆಂಗಳೂರು ಜಗತ್ತಿನ ಮೋಸ್ಟ್ ವಾಂಟೆಡ್ ಡಾನ್ ವಿಲ್ಸನ್ ಗಾರ್ಡನ್ ನಾಗ, ಈ ಇಬ್ಬರು ಕೂಡ ಆರಾಮಾಗಿ ಜೈಲಿನಲ್ಲಿ ಕುಳಿತುಕೊಂಡು ಕಾಫಿ ಕುಡಿತಿದ್ದಾರೆ. ಅದರ ಜೊತೆಗೆ ದರ್ಶನ್ ಸಿಗರೇಟನ್ನು ಸೇರ್ತಿದ್ದಾರೆ. ಆ ಒಂದು ಫೋಟೋ ಇದೀಗ ವೈರಲ್ ಆಗಿದೆ. ಹಾಗಾದರೆ ಜೈಲಿನಲ್ಲಿ ಎಲ್ಲವೂ ಕೂಡ ಕಾಸು ಕೊಟ್ಟರೆ ಏನು ಬೇಕಾದರೂ ಕೊಡ್ತಾರಾ? ಯಾಕೆ ಜೈಲಿನಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಉದ್ಭವವಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ SP ಎಸ್.ಕೆ. ಉಮೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತಾವು ಆ ಫೋಟೋವನ್ನು ಗಮನಿಸಿದ್ದೀರಾ ಅಂತ ಅನ್ಕೋತೀನಿ. ನಿಜಕ್ಕೂ ಜೈಲಿನಲ್ಲಿ ಇದೆಲ್ಲವೂ ಕೂಡ ನಡೀತಿದೆಯಾ? ಯಾಕಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಒಂದು ಕಾನೂನು, ದುಡ್ಡು ಇಲ್ದವ್ರಿಗೊಂದು ಕಾನೂನು ಅನ್ನೋ ಲೆಕ್ಕದಲ್ಲಿ ಹೀಗಿದೆ ಈ ಫೋಟೋಗಳನ್ನ ನೋಡಿದಂಥ ಸಂದರ್ಭ. ಹೌದು, ಜೈಲಲ್ಲಿ ಏನಾಗುತ್ತೆ ಅಂದರೆ, ಒಂದು ನಾವೇನು ತನಿಖೆಯಿಂದ ಅವ್ರನ್ನ ಮುಕ್ತಾಯ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಾದಂಥ ಸಮಯದಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಜೈಲು ನೇರವಾದಂತಹ ಕಸ್ಟಡಿನ ಮ್ಯಾಜಿಸ್ಟ್ರೇಟ್ ಅವರು ಅಲ್ಲಿಗೆ ಅವ್ರನ್ನ ರಿಮ್ಯಾಂಡ್ ಮಾಡಾದ್ಮೇಲೆ ಜೈಲಿಗೆ ಅವರು ಜೈಲ್ ಇಸ್ ದ ಕಸ್ಟೋಡಿಯನ್, ಅವರು ಅವ್ರನ್ನ ಇಟ್ಕೊಳ್ತಾರೆ. ಅವ್ರನ್ನ ಇಟ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಇಟ್ಕೊಳ್ತೀವಿ ಅನ್ನೋದು ಅಷ್ಟೇ ಅವ್ರ ಉದ್ದೇಶ. ಅವ್ರಿಗೆ ಇವನು ಏನು ಮಾಡಿದ್ದಾರೆ, ಯಾವ ಅಪರಾಧಗಳು ಭಾಗಿಯಾಗಿದ್ದಾರೆ, ಎಷ್ಟು ಸಾರಿ ಚುಚ್ಚಿದ್ದಾರೆ, ಎಷ್ಟು ಕತ್ಕೂದವ್ರೆ, ಅವು ಯಾವುದೂ ಥರವಾದಂತಹ ಅಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಗಣನೆಗೆ ಬರುವುದೂ ಇಲ್ಲ. ಅವ್ರಿಗೆ ಅವ್ರ ಅವಶ್ಯಕತೆಯೂ ಇರುವುದೂ ಇಲ್ಲ ಜೈಲಲ್ಲಿ. ಯಾಕೆಂದರೆ ನಾವು ಅವ್ರನ್ನ ಮಾತಾಡಿಸಿದಾಗ ಗೊತ್ತಾಗ್ತಾ ಇರ್ತದೆ ಏನೇನು ಕೇಸ್ಗಳಲ್ಲಿ ಇದ್ದಾರೆ ಅಂತಂದರೆ, ಅವ್ರು ಯಾವ ಕೇಸುಗಳಲ್ಲಿ ಏನೋ ಇದ್ದಾರೆ, ಇಂಥ UTP ನಂಬರ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ಅವರು ಏನು ಕೇಸಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ನಮಗೆ ಅವರು ಯಾವ ಇಂಥ UTP ನಂಬರ್ ಒಳಗಡೆ ಇದ್ದಾರೆ ಅಂತ ಅನ್ನುವಂಥದ್ದು ಮಾತ್ರ ತಿಳ್ಕೊಂಡಿರ್ತಾರೆ. ಯಾಕಂದರೆ ಅಲ್ಲಿ ಸಾವಿರಾರು ಜನ ಇರ್ತಾರೆ, ತುಂಬ ಜನಗಳಿರ್ತಾರೆ. ಈಗ ನಮ್ಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ 100 ಜನ 125 ಜನ ಇರುವಂಥವ್ರು ಎಷ್ಟೋ ಪೊಲೀಸ್ ಅಧಿಕಾರಿಗಳಿಗೆ ಅವ್ರ ಹೆಸರುಗಳಿಗೆ ಗೊತ್ತಿರೋದಿಲ್ಲ. 125 ಜನ ಪೊಲೀಸರ ಹೆಸರು ಹೇಳಿ ನಿಮ್ಮ ಕೆಲಸ ಮಾಡ್ತಾ ಇದ್ದಿಲ್ಲ 2 ವರ್ಷದಿಂದ ಅಂದರೆ ಅವ್ರಿಗೆ ಹೇಳಕ್ಕೂ ಬರೋಲ್ಲ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಅಂತ. ಹಾಗೆ ಒಳಗಡೆ ಸಾವಿರಾರು ಜನ ಒಳಗಡೆ ಇರುವಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ, ಅವರು ಕೆಲವಷ್ಟು ಭಾಳ ಅಪರಾಧಗಳನ್ನ ಮಾಡಿ ನಿರಂತರವಾಗಿ ಜೈಲಿಗೆ ಹೋಗ್ತಾ ಇರ್ತಕ್ಕಂಥ ರೌಡಿಗಳು ಮತ್ತು ಸೈಕೋಪಾತ್ಗಳು, ನಿರಂತರವಾಗಿ ಜೈಲಿಗೆ ಹೋಗ್ತಕ್ಕಂಥವ್ರು ಮತ್ತು ಈಚೆ ಇಂಥವ್ರನ್ನ ಬಗ್ಗೆ ಕೆಲವಷ್ಟುಗಳಿಗೆ ಅವ್ರ ಬಗ್ಗೆ ಮಾಹಿತಿಗಳಿರ್ತದೆ. ಎಲ್ಲರನ್ನೂ ಮಾಹಿತಿಗಳಿರೋದಿಲ್ಲ. ಯಾಕೆಂದರೆ ನಾವು ಕೆಲವಷ್ಟು ನಟೋರಿಯಸ್ ರೌಡಿಗಳನ್ನೇ ಹೋಗಿ ನಾವು ಜೈಲರ್ಗಳಲ್ಲಿ ಒಳಗಡೆ ಹೋಗಿ ಕೇಳಿದಾಗ ಇವ್ರು ಇದ್ದಾರ ನೋಡಿದ್ರೆ ಒಳಗಡೆ ಇರ್ತಾರೆ, ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳ್ತೀವಿ. ಯಾಕೆಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಆ ನಟೋರಿಟಿ ಏನು, ಅವ್ರು ಮಾಡಿರುವಂಥ ಪಾಪಕೃತ್ಯಗಳೇನು, ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊಳ್ಳೋದಕ್ಕೆ ಯಾವುದೇ ಥರವಾದಂಥ ಒಂದು ಚಿಕ್ಕದಕ್ಕೂ ಹೋಗಲ್ಲ. ಅವ್ರಿಗೆ ಬೇಕಾಗೂ ಇರೋದಿಲ್ಲ. ಅವ್ರು ಬೆಳಗ್ಗೆ ಅಂದರೆ ಅವ್ರು ಒಳಗಡೆ ಬಂದ ತಕ್ಷಣವೇ 3300 ಜನ ಇದ್ದಾರೆ ಅಂತಂದರೆ ಇವತ್ತು ಎಷ್ಟು ಜನ ಆಚೆ ಹೋದರು ಮತ್ತು ಇವತ್ತು ಒಳಗಡೆಗೆ ಎಷ್ಟು ಜನ ಬಂದರು, ಟೋಟಲಿ ನಮ್ಮ ಅಕೌಂಟಿಗೆ ಸರಿ ಇದೆಯಾ, ಎಲ್ಲೂ ಮಿಸ್ ಆಗಲಿಲ್ವ ಅನ್ನೊಂದು ಅಷ್ಟರಲ್ಲೇ ಅವರು ಗಣನೆಗೆ ತಗೋತಾ ಇರ್ತಾರೆ. ಮತ್ತು ಒಳಗಡೆ ಇರ್ತಕ್ಕಂಥವ್ರಿಗೆ ಕಾಲಕ್ಕೆ ಏನು ಊಟ, ಕಾಲಕ್ಕೆ ಏನು ಅವ್ರಿಗೆ ಟಿಫನ್ಗಳು ಕೊಡಬೇಕು, ಮತ್ತು ಸರಿಯಾದಂಥ ಟೈಮ್ಗೆ ಹೇಗೆ ನ್ಯಾಯಾಲಯ CCTV ಏನು ಸರ್ವೇಲೆನ್ಸ್ ಇದು ಮಾಡ್ತಾಯಿದ್ರು ನ್ಯಾಯಾಲಯಗಳಿಗೆ ಹಾಜರುಪಡಿಸಬೇಕು, ಇದ್ರ ಮೇಲೆ ಅವ್ರು ಬಿಸಿ ಇರ್ತಾರೆ. ಬೇರೆ ಇನ್ನೇನೂ ಅವ್ರ ಬಗ್ಗೆ ತಿಳ್ಕೊಳ್ಳುವಂತಹ ಅವ್ರು ಏನು ಮಾಡಿದರೆ ಇವ್ರಿಗೆ ಸರಿಯಾಗಿ ಏನಾದ್ರು ರಿಪೇರಿ ಮಾಡಬೇಕಲ್ಲ, ಈ ಥರ ಮಾಡಿಬಿಟ್ಟು ಇವ್ರು ಭಯಂಕರವಾದಂಥ ಅಪರಾಧಿಗಳು, ಇವ್ರು ಈ ಮಟ್ಟ ಅದನ್ನು ಎಂದೂ ಆ ಥರ ತಿಳ್ಕೊಂಡು ಜೈಲಿನಲ್ಲಿ ಯಾವ ಕಾರಣಕ್ಕೂ ಆ ಮನಸ್ಥಿತಿನಲ್ಲಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂಗಿಲ್ಲ. ಅಲ್ಲಿ ಬೇರೆ ಥರವಾದಂತಹ ಮನಸ್ಥಿತಿನೇ ಜೈಲಿನ ಅಧಿಕಾರಿಗಳಿಗಿರುತ್ತೆ. ಈಗ ಸರ್ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಸರ್, ಈಗ ನಮಗೆ ಸಿಕ್ಕಿರ್ತಕ್ಕಂಥ ಫೋಟೋ ಏನಿದೆ, ಆ ಫೋಟೋದಲ್ಲಿ ದರ್ಶನ್ ಆರಾಮಾಗಿ ಒಂದು ಸಿಗರೇಟನ್ನು ಸೇರ್ತಿದ್ದಾರೆ, ಕಾಫಿಯನ್ನು ಕುಡಿತಿದ್ದಾರೆ. ಈಗ ಸಿಗರೇಟನ್ನು ಜೈಲಲ್ಲಿ ಕೊಡ್ತಾರಾ? ಅದಕ್ಕೆ ಅವಕಾಶ ಇದೆಯಾ? ನೋಡಿ, ಜೈಲೊಳಗಡೆ ಬೀಡಿ ಸಿಗರೇಟ್ ಎಲ್ಲ ಸಿಗುವಂಥದ್ದಿದೆ. ಅಲ್ಲೇನಾಗ್ತದೆ ಅಂದರೆ, ಒಂದು ಸ್ಟೋರ್ ಇದೆ, ಇಷ್ಟೇ ದುಡ್ಡು ತೊಗೋಬೇಕು, ಇಷ್ಟೇ ಇಟ್ಕೋಬೇಕು ಅಂತ ಅನ್ನುವಂಥದ್ದು ಒಂದು ನಿಯಮ ಇದೆ ಜೈ ಮ್ಯಾನ್ಯುವಲಲ್ಲಿ. ಅಷ್ಟು ದುಡ್ಡನ್ನ ತೊಗೊಂಡೋಗಿ ಡಿಪಾಸಿಟ್ ಮಾಡಿದ್ರೆ ಅವ್ರಿಗೊಂದು ಕೂಪನ್ಗಳು ಅಂತ ಕೊಡ್ತಾರೆ. ಆ ಕೂಪನ್ಗಳ ಕೊಟ್ಟು ಅವರು ಏನೇನು ಅಲ್ಲಿ ಪರ್ಚೇಸ್ ಮಾಡ್ತಕೊಳ್ಳೋಕೆ ಒಳಗಡೆ ಒಂದು ಸ್ಟೋರ್ ಇದೆ. ಆ ಸ್ಟೋರಲ್ಲಿ ಏನೇನು ಬೇಕು ಅವ್ರಿಗೆ ಅತ್ಯವಶ್ಯಕವಾದಂಥ ಅದಂತೂ ಏನೇನು ಬೇಕು, ಅವ್ನಿಗೆ ಚಟ ಇದ್ದರೆ ಬೀಡಿ ಸಿಗರೇಟು ಅದನ್ನು ಕೊಡ್ತಕ್ಕಂಥದ್ದಿದೆ. ಅಲ್ಲಿ ಯಾವಾಗಲೂ ಅಷ್ಟೇ ಅಲ್ಲಿ ಹೋಗ್ತಕ್ಕಂಥವರಲ್ಲಿ ನನ್ನ ಲೆಕ್ಕ 80% ಸ್ಮೋಕರ್ಸ್ ಆಗಿರ್ತಾರೆ.
ಇನ್ನು 20% ನಾನ್ ಸ್ಮೋಕರ್ ಇರ್ತಾರೆ. ಆ ಕಾರಣಕ್ಕೋಸ್ಕರನೇ ನೀವು ಇಲ್ಲ ಒಳಗಡೆ ಬೀಡಿ ಸಿಗರೇಟ್ ಇಲ್ಲ ಕೊಡೋದಿಲ್ಲ ಸಿಕ್ಕುತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಬೇರೆ ಥರ ದಂಗೆನೇ ಆಗಿಬಿಡ್ತವೆ ಜೈಲುಗಳಲ್ಲಿ. ಇದು ನಿರಂತರವಾಗಿ ಮೊದಲಿಂದಲೂ ಬೀಡಿ ಸಿಗರೇಟ್ಗಳು ಸೇರ್ತಕ್ಕಂಥದ್ದು, ಬೀಡಿ ಸಿಗರೇಟ್ ಸಿಗುವಂಥದ್ದು ಅಲ್ಲಿದೆ ಒಳಗಡೆ ಜೈಲಿನೊಳಗಡೆ ನಾವು ನೋಡಿದ್ದೀವಿ. ಆದರೆ ಬೀಡಿ ಸಿಗರೇಟ್ ಸೇದುವಂಥದ್ದು ಅದು ಚಟ, ಅದು ಯಾವಾಗ ಬೇಕಾದರೂ ಅಕಸ್ಮಾತ್ ಮನಸ್ಥಿತಿ ಬದಲಾವಣೆ ಮಾಡಿಕೊಂಡ್ರೆ ಬಿಟ್ಬಿಡ್ಬೋದು. ಅದನ್ನು ಸೇದ್ತಾ ಇರುವಂಥದ್ದೇ ನಾವೇನು ದೊಡ್ಡ ಅಪರಾಧ ಅಂತ ನಾವು ಒಂದೊಂದು ಸಾರಿ ನಾವು ಸಮಾಜದಲ್ಲಿ ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ಸರ್ಕಾರವೇ ಟ್ಯಾಕ್ಸ್ ಹಾಕಿದ್ದು ಮಾರಾಟ ಮಾಡ್ತಾರೆ. ಒಂದು ವಿಧ ಏನು ಅಂದರೆ ಆ ಮನುಷ್ಯ ಆ ಸಿಗರೇಟ್ನ ಎಲ್ಲಿ ಸೇದ್ದ, ಯಾರ ಜೊತೆ ಸೇದ್ತಾ ಇದ್ದಾನೆ, ಯಾರ ಜೊತೆ ಕೂತ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಯಾಕೆ ಅಂದರೆ ಈಗಾಗಲೇ ಸಾರ್ವಜನಿಕವಾಗಿ ಈಗ ಹೋಗಿರ್ತಕ್ಕಂಥ ಕೇಸಲ್ಲಿ ಇನ್ನೂ ನಮ್ಮಲ್ಲಿ ಈ ಪ್ರಕರಣದಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸಬೇಕಲ್ಲ. ಚಾರ್ಜ್ ಶೀಟ್ ಸಲ್ಲಿಸಾದ್ಮೇಲೆ ಏನೇನು ಮನುಷ್ಯನ ಮೇಲೆ ಸಾಕ್ಷ್ಯಾಧಾರಗಳಿದ್ದಾವೆ, ಏನೇನೆಲ್ಲ ಸಾಕ್ಷಿಗಳು ಏನೇನು ಹೇಳಿದ್ದಾರೆ, ಏನೇನೆಲ್ಲ ಸೈಬರ್ ಸಂಬಂಧಪಟ್ಟಂತಹ ಫೋರೆನ್ಸಿಕ್ ಸಂಬಂಧಪಟ್ಟಂಥ ಏನೇನೆಲ್ಲ ಮೆಟೀರಿಯಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನುವಂಥದ್ದು, ಎಷ್ಟು ಚೆನ್ನಾಗಿ ಮನೆ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂತ. ಹಾಗೆ ಫೈಲ್ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆ ಫೈಲ್ನ ಆ ಸಾಕ್ಷಿಗಳನ್ನ ಎಷ್ಟು ಚೆನ್ನಾಗಿ ಜೋಡಣೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಅಲ್ಲಿವರೆಗೂ ನಮಗೇನು ಗೊತ್ತಾಗೋದಿಲ್ಲ, ತನಿಖೆಯ ಭಾಗವಾಗಿ ಏನೂ ಗೊತ್ತಾಗೋದಿಲ್ಲ. ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಒಂದು ಮಾದಾಸೆ ಮತ್ತು ಭಾಳ ನಮಗೆ ಆಸೆ ಇರುತ್ತೆ. ಚೆನ್ನಾಗಿ ಮಾಡ್ತಾ ಇರ್ತಾರೆ, ಇವ್ರನ್ನ ಭಾಳ ಕಾಲಕ್ಕೆ ಇವರು ಭಾಳ ಸರಿಯಾದಂಥ ಕ್ರಮ ಜರುಗಿಸಿದ್ರು ಅಂತ ಅನ್ನುವಂಥ ಸಾರ್ವಜನಿಕವಾಗಿ ಈಗಾಗಲೇ ಆ ಪ್ರಕರಣದ ಬಗ್ಗೆ ಇಡೀ ರಾಜ್ಯದ ಜನಗಳಿಗೆ ಗಮನ ಸೆಳೆದಿದೆ. ಆ ಕಾರಣಕ್ಕೆ ಇಂಥವ್ರು ಒಳಗಡೆಗೆ ಹೋದಾಗ ದಸ್ತಗಿರಿಯಾಗಿ ಇವ್ರು ಒಳಗಡೆಗೆ ಹೋದಾದ್ಮೇಲೆ ಯಾರು ಸಂಬಂಧ ಮಾಡ್ತೀನಿ ಅಂತ ಅನ್ನುವಂಥದ್ದು ಇಂಪಾರ್ಟೆಂಟು. ಅಲ್ಲಿ ಯಾರ ಜೊತೆ ಸಂಬಂಧ ಮಾಡಿದ್ದೀನಿ, ಜೈಲೊಳಗಡೆ ಯಾರ ಜೊತೆ ಸೇರ್ತಾ ಇದ್ದೀನಿ, ನಾನು ನಾಳೆ ದಿವಸ ಇಂಥವ್ರ ವಿರುದ್ಧವಾಗಿ ಸೇರಿದ್ದೀನಿ ಅಂತ ಅನ್ನುವಂಥದ್ದು ಯಾರಾದರೂ ಆಚೆ ಮಾತಾಡ್ಕೊಳ್ತಾರಾ, ಇಂಥವರೆಲ್ಲ ಭೇಟಿಯಾಗ್ತಾವ್ರಿ ಅಂತ ಅನ್ನುವಂಥದ್ದು ಅದು ತಪ್ಪೆ. ಅದರಿಂದ ಅದೂ ಸಹ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಈ ಮನುಷ್ಯನಿಗೆ ಇರಬೇಕಲ್ವ. ಈಗಾಗಲೇ ಇಂಥ ಫೋಟೋಗಳು ಇಂಥವ್ರ ಜೊತೆ ಸೇರಿಕೊಂಡು ಆರಾಮಾಗಿ ಕೂತ್ಕೊಂಡು ಒಂಥರ ಏನೋ ಯಾವುದೋ ಒಂದು ಗಾರ್ಡನ್ ಒಳಗಡೆ ಚಿಟ್ಚಾಟ್ ಮಾಡ್ತಾ ಇರುವಂಥ ಫೋಟೋಗಳೆಲ್ಲ ಹೊರಗಡೆಗೆ ಬಂದಾಗ ಏನಾಗ್ತಿದೆ ಅಂತಂದರೆ ಈ ಮನುಷ್ಯ ಬದಲಾವಣೆ ಆಗಲ್ಲ. ಈ ಮನುಷ್ಯ ಬದಲಾವಣೆ ಆಗುವಂಥ ಯಾವುದೇ ಥರವಾದಂಥ ಮುನ್ಸೂಚನೆ ಇಲ್ಲ. ಈ ಮನುಷ್ಯರಿಗೆ ಬದಲಾವಣೆ ಆಗುವಂಥ ಒಂದು ಚೂರೂ ಸಹ ಮನಸ್ಥಿತಿ ದೇವರು ಕೊಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಸಾರ್ವಜನಿಕರಿಗೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಈ ಥರ ಯಾರ ಜೊತೆ ಸೇರಬೇಕು ಯಾರ ಜೊತೆ ಸೇರಬಾರ್ದು ಅಂತ ಅನ್ನುವಂಥದ್ದು ಇಲ್ಲಿಂದ ಹೋಗ್ತಾರಲ್ಲ ಇಂಟರ್ವ್ಯೂ ಹಾಕಿ, ಅವರಾದರೂ ಒಂದು ಸ್ವಲ್ಪ ಹೇಳ್ಬಿಟ್ಟು ಬರಬೇಕು. ಈ ಥರದವೆಲ್ಲ ಈ ಥರ ಒಳಗಡೆ ಎಲ್ಲ ಭಾಳ ಭೂಗತ ಪಾತಕಲ್ಲಿ ಹೋಗ್ತಿಲ್ಲಿರ್ತಕ್ಕಂಥವ್ರು ದೊಡ್ಡವರೆಲ್ಲ ಇದ್ದಾರೆ, ಅವ್ರ ಜೊತೆ ಕಾಣಿಸ್ಕೊಳ್ಳೋಕೆ ಹೋಗ್ಬೇಡ. ಸುಮ್ಮನೆ ರಾಮಾಯಣ ಯಾರಾದರೂ ಫೋಟೋ ಗಿಟೋ ತೆಗೆದು ಆಚೆ ಗೀಚೆ ಹಾಕ್ಬಿಟ್ಟು ಆಚೆ ಬಂದುಬಿಡ್ತವೆ, ರಾಮಾಯಣ ಆಗ್ತದೆ, ನೀನು ಇನ್ನೂ ಬೇಲಿಲ್ಲ, ನಿನಗಿನ್ನೂ ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ, ನಾಳೆ ಕೋರ್ಟ್ಗಳೆಲ್ಲ ಎವಿಡೆನ್ಸಸ್ಗಳಾದಾಗ ನಿಮ್ಮ ಮೇಲೆ ಬೇರೆ ಪ್ರತಿಕೂಲವಾದಂಥ ಪರಿಣಾಮಗಳು ಬೀರ್ತವೆ, ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಯಾರು ಹೇಳ್ತಾ ಇಲ್ವಾ? ಇದೇನಿದು ಅಂತ ನಮಗೆ ಅನ್ನಿಸ್ತದೆ ಆಶ್ಚರ್ಯ. ಖಂಡಿತವಾಗ್ಲೂ ಈ ಥರದವರೆಲ್ಲ ಬೇರೆಯವರೆಲ್ಲ ಹೋಗಿ ಇಂಟರ್ವ್ಯೂ ಹಾಕ್ಬಿಟ್ಟು ಮಾತಾಡ್ಕೊಂಡು ಬರ್ತಾರಲ್ಲ, ಇಂಥ ಬುದ್ಧಿವಾದನೂ ಹೇಳ್ಬಿಟ್ಟು ಬರ್ಬೇಕು ಅವ್ರಿಗೆ. ಹಿಂಗೆಲ್ಲ ಸೇರ್ಕೋಬೇಡ ಕಣ, ಏನೇ ನೀನು ಏನೋ ಆಯಿತು ಆಗೋಯ್ತು ಅಂದ್ಬಿಟ್ಟು ಪುನಃ ಒಳಗಡೆಗೆ ಬಂದರೆ ಮತ್ತು ಇಲ್ಲೊಂದು ನಿಂದು ಇಲ್ಲೊಂದು ಒಂಥರ ಗ್ಯಾಂಗ್ಸ್ಟರ್ಗಳ ಜೊತೆ ಗ್ಯಾಂಗ್ ಕಟ್ಕೊಂಡು ಕೂತ್ಕೊಂಡ್ರೆ ಜನ ಏನಂತಾರೆ, ನೀನು ಬದಲಾವಣೆ ಆಗಿದೆಯಾ, ನೀನು ಖಂಡಿತವಾಗ್ಲೂ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರೋದಿಲ್ಲ. ನೀನು ಏನೇ ಇರ್ಬೋದು, ನೀನು ಯಾವ ಆ್ಯಕ್ಟ್ರ್ ಆಗಿರ್ಬೋದು, ನೀನು ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿಬಿಡ್ಬೋದು, ಆದರೆ ಮನುಷ್ಯನ ಮನಸ್ಥಿತಿ ಎನ್ನುವಂಥದ್ದು ಇರ್ತದಲ್ಲ, ಅದು ಬದಲಾವಣೆ ಆಗಬೇಕಲ್ಲ. ಒಬ್ಬ ಮನುಷ್ಯನ ನಾನು ಕೊಂದಾಕ್ಬಿಟ್ಟಿದ್ದೀನಿ, ಕೊಂದುಬಿಟ್ಟೆ ನಾನು, ಆಯ್ತಪ್ಪ ಬಿಟ್ಟು ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟೆ, ಅವ್ರು ಯಾರೋ ಹೊಡೆದ್ಬಿಟ್ಟವ್ರೆ ಅಂದರೆ ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇದಿಷ್ಟು ನಿವೃತ್ತ SP SK ಉಮೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಪ್ರಶ್ನೆ ಇರೋದಿಷ್ಟೇ, ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಲ್ಲ ಇವ್ರಿಗೆ, ಸೊ ಇದರಲ್ಲಿ ಪೊಲೀಸರು ಇಡೀ ಪ್ರಕರಣವನ್ನು ಮುಚ್ಚಿ ಹಾಕ್ತಾರಾ ಅಥವಾ ಕೆಳ ಹಂತದ ಸಿಬ್ಬಂದಿಗಳ ತಲೆದಂಡ ಮಾತ್ರ ಆಗಿ ಈ ಕೇಸ್ ಮುಗಿದು ಹೋಗುತ್ತಾ, ಅಥವಾ ರಾಯಲ್ ಟ್ರೀಟ್ಮೆಂಟನ್ನು ಸಪ್ಲೈ ಮಾಡ್ತಾ ಇದ್ದವ್ರು ಎಲ್ಲರ ಮುಖವಾಡನೂ ಆಚೆ ಬರುತ್ತಾ ಅನ್ನೋದು ಪ್ರಶ್ನೆ. ಇನ್ನೊಂದು, ವಿಕ್ಟಿಮ್ ಕಾರ್ಡನ್ನು ಬಹಳ ದಿನ ಪ್ಲೇ ಮಾಡೋದಕ್ಕಾಗೋಲ್ಲ ಅನ್ನೋದು ದರ್ಶನ್ ಅವರು ಈ ಮೂಲಕ ಆದರೂ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಬೆತ್ತಲಾಗಿದ್ದಾರೆ ಅವರು ಎಲ್ಲರ ಮುಂದೆ. ಇಷ್ಟು ದಿನ ಮನ ಪರಿವರ್ತನೆ ನಾಟಕ, ಅಧ್ಯಾತ್ಮ ಎಲ್ಲವೂ ಇಲ್ಲ, ಪಶ್ಚಾತ್ತಾಪವೇ ಇಲ್ಲ ಅನ್ನೋದು ಅವರ ಮುಖಭಾವದಲ್ಲಿ ಗೊತ್ತಾಗ್ತಾ ಇದೆ.